ಗುಡ್ ಮಾರ್ನಿಂಗ್ ಪ್ರೇಕ್ಷಕ ಪ್ರಭುಗಳು, ಹೇಗಿದ್ರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್ ಊಟಿಗೆ ಹೋಗ್ತಾ ಇದ್ವಿ. ಮೋಸ್ಟ್ಲಿ ಒಂದು 15 ವರ್ಷ ಆದಮೇಲೆ ಹೋಗ್ತಾಯಿದ್ವಿ ಅನಿಸುತ್ತೆ ಊಟಿಗೆ. ಟೈಮೇ ಕೂಡ ಬರ್ತಾ ಇರಲಿಲ್ಲ. ಸೊ ಬ್ಯಾಂಗ್ಳೂರು ತುಂಬ ಶೆಕೆ ಇದೆ, ಒಂದು 2 days ಅಟ್ಲೀಸ್ಟ್ ಚಿಲ್ ಮಾಡಿ ಬರೋಣ ಅಂಥೇಳಿ ಆಫ್ಟರ್ 15 years ವಿ ಆರ್ ಗೋಯಿಂಗ್ ಟು ಊಟಿ. ಸೊ ಬೆಂಗಳೂರಿಂದ ಊಟಿ ಅರೌಂಡ್ 260 kilometers ಇದೆ. ಸೊ ಒಂದು ಚಾರ್ಜರ್ ಹೋಗುತ್ತೆ, ಬಟ್ ರಿಸ್ಕ್ ತೊಗೊಳ್ಳಲ್ಲ. ಬೆಳಗ್ಗೆ 6 ಗಂಟೆಗೆ ಬಿಟ್ವಿ ಬ್ಯಾಂಗ್ಳೂರನ್ನ. ಸೊ ಇಲ್ಲಿ ಚಾರ್ಜಿಂಗ್ ನಿಲ್ಲಿಸಿದ್ವಿ, ಅಂದರೆ ಬ್ರೇಕ್ಫಾಸ್ಟ್ ಆಗುತ್ತೆ ಇಲ್ಲಿ. ಯಾವ ಹೋಟೆಲಿದು? ಕೃಷ್ಣ ಕೇಶವ. ಸೊ ಅಲ್ಲಿ ಬಂದಿದ್ದೀವಿ, ಬ್ರೇಕ್ಫಾಸ್ಟು ಆಯಿತು, ಈ ಕಡೆ ಗಾಡಿಗೆ ಒಂದು ಬ್ರೇಕ್ಫಾಸ್ಟ್ ಆಯಿತು. ಮಹೇಂದ್ರ ಅವ್ರದ್ದು ಚಾರ್ಜರ್ ಇದೆ, ಸೊ ಅಲ್ಲಿ ಚಾರ್ಜ್ ಮಾಡ್ಕೊತಾ ಇದ್ದೀವಿ. ಬಟ್ ಇಲ್ಲಿ ಏನು ಅಂತಂದರೆ, ಮಹೇಂದ್ರ ಅವ್ರದ್ದು ಮೊದಲೇ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ನಾನು ಫಸ್ಟ್ ಟೈಮ್ ಮಹೇಂದ್ರಲ್ಲಿ ಚಾರ್ಜ್ ಮಾಡ್ತಾ ಇರೋದು. ಒಂಚೂರು 10-15 ನಿಮಿಷ ಡಿಲೇ ಆಯಿತು. ಅದರದ್ದು OTP ಮತ್ತು KYC ಅವೆಲ್ಲ ಕೇಳುತ್ತೆ. ಸೊ ಅದೊಂದು ಚೂರು ಆಯಿತು, ಆಮೇಲೆ ಕನೆಕ್ಟ್ ಆಯಿತು, ದುಡ್ಡು ಹಾಕಿದೆ, ಕನೆಕ್ಟ್ ಆಯಿತು. ಸೊ ನೋ ಪ್ರಾಬ್ಲಮ್ ಫಸ್ಟ್ ಟೈಮ್. ಸೆಕೆಂಡ್ ಟೈಮಿಂದ ಐ ಥಿಂಕ್ ಇಟ್ ಬಿ ಫೈನ್. ದ ಬೆಸ್ಟ್ ಇಸ್ ಜಿಯೋನ್ ನನ್ನ ಲೆಕ್ಕ ಪ್ರಕಾರ, ಆ್ಯಂಡ್ ಅಫ್ಕೋರ್ಸ್ ಟಾಟಾ ಆ್ಯಂಡ್ ಅದರ್ ಥಿಂಗ್. ಬಟ್ ಜಿಯೋನ್ ತುಂಬ ಈಸಿ ಇರುತ್ತೆ. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಷ್ಟ್ರಲ್ಲಿ ಚಾರ್ಜಿಂಗ್ ಆಗಿರುತ್ತೆ. ಚಾರ್ಜಿಂಗ್ ಏನು ಅವಶ್ಯಕತೆ ಇರಲಿಲ್ಲ ಅಂದರೆ ರಿಸ್ಕ್ ಯಾಕೆ ಅಂಥೇಳಿ ಇಲ್ಲಿ ನಾವು ಮೈಸೂರು ಹೋಗಿ ಮೈಸೂರನ್ನ ಒಂದು ಸಲ ಚಾರ್ಜ್ ಮಾಡೋದು ಸೀದಾ ಊಟಿಗೆ ಕೊಟ್ಟೋಗ್ತೀವಿ. ಬಟ್ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಒಂದು 15 ನಿಮಿಷ ಇಲ್ಲಿ ಮಾಡೋದು, ಇನ್ನು 15 ನಿಮಿಷ ಮಾಲ್ ಆಫ್ ಮೈಸೂರು ಅಂತ ಎಲ್ಲರೂ ಒಂದು 15 ನಿಮಿಷ ಮಾಡಿಬಿಟ್ರೆ ಸುಮ್ಮನೆ ಚಿಂತೆಯಾಗಿ ಹೋಗ್ಬೋದು. ಯಾಕಂದರೆ ಗಾರ್ಡ್ ಸೆಕ್ಷನು ಸುಮ್ಮನೆ ರಿಸ್ಕ್ ಬೇಡ ಅಂತ. ಒನ್ ಟೈಮ್ ಚಾರ್ಜಿಂಗ್ ವಾಸ್ ಎನಫ್, ಬಟ್ ಟು ಬಿ ಆನ್ ದ ಸೇಫರ್ ಸೈಡ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಆಗುತ್ತೆ, ಚಾರ್ಜಿಂಗ್ ಆಗುತ್ತೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಕೃಷ್ಣ ಕೇಶವದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಒಂದು ಸ್ಪೆಷಾಲಿಟಿ ಏನಂತಂದರೆ, ಈ ಚಾರ್ಜಿಂಗ್ ಸ್ಟೇಷನ್ಸ್ ಎಸ್ಪೆಷಲಿ ಮಹೇಂದ್ರದು, ನೀವು ಎಷ್ಟು ದುಡ್ಡು ಹಾಕಿರ್ತೀರಿ ಅದೆಷ್ಟು ತೊಗೊಳುತ್ತೆ, ತೊಗೊಂಡು ಅಮೌಂಟ್ ಮೈನಸ್ ಮಾಡಿ ಇಮಿಡಿಯೇಟ್ ನಿಮ್ಮ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ದಟ್ ಈಸ್ ಅ ಬ್ಯೂಟಿ ಆ್ಯಕ್ಚುಲಿ. ನಾನು ಜಿಯೋನು ಒಂದೇ ಬೆಸ್ಟ್ ಅಂತ ಇದೆ. ಜಿಯೋ ಯಾವ ಚಾರ್ಜಿಂಗ್ ಸ್ಟೇಷನಲ್ಲೂ ನಿಮಗೆ ರೀಫಂಡ್ ಇಲ್ಲ. ಮಹೇಂದ್ರ ಒಂದೇ ನೋಡಿ, ನೀವು ಎಷ್ಟು ದುಡ್ಡು ಹಾಕ್ತೀರಾ, ಈಗ 500 ರೂಪಾಯಿ ಹಾಕಿರ್ತೀರಾ, ಒಂದು 200 ರೂಪಾಯಿ ಉಳಿತು ಅಂದರೆ 200 rupees ಇಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ದಿ ಬೆಸ್ಟ್ ಆಪ್ಷನ್ ಅದು. ಇಲ್ಲಾಂದರೆ ನಾವು ನೋಡಿ 500 ಹಾಕಿರ್ತೀವಿ, ಒಂದು 200 ಉಳಿದಿರುತ್ತೆ. ಎಷ್ಟೋ ಸಾವಿರ ಗಾಡಿಗಳು ಅವ್ರ ಅಕೌಂಟಲ್ಲಿ ವ್ಯಾಲೆಟಲ್ಲಿ ದುಡ್ಡು ಇಟ್ಟಿರ್ತಾರೆ, ಅದೇ ಎಷ್ಟೋ ಲಕ್ಷ ಕೋಟಿ ಆಗ್ಬಿಡುತ್ತೆ. ಸೊ ಇದು ಒಳ್ಳೆಯದು ಅಂತ ನನಗನ್ನಿಸ್ತು. ಸೊ ರಿಯಲಿ ಅ ಬಿಗ್ ಥಮ್ಸ್ ಅಪ್ ಟು ಮಹೇಂದ್ರ. ಸೊ ಬನ್ನಿ ಊಟಿಗೆ ಹೋಗೋಣ.
ಆವಾಗಲೇ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಫಾರ್ ದ್ಯಾಟ್. ಮೈಕ್ ಆನ್ ಮಾಡಿರಲಿಲ್ಲ ಅದಕ್ಕೆ. ಓಕೆ, ಈಗೇನಾಯಿತು, ಒಂದು ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಏನು ಅಂದರೆ, ನಾವು ಮಸೀನಗುಡಿಯಿಂದ ಹೋಗಬೇಕು, ಒಂದು ಬಂಡೀಪುರದಿಂದ ಮಸೀನಗುಡಿ ಹೋಗಬೇಕು ಅಂತ ಮಾಡಿದ್ವಿ. ಸೊ ಅಲ್ಲಿ ಚೆಕ್ ಪೋಸ್ಟು ಕರ್ನಾಟಕ ಬಿಟ್ಟರು, ತಮಿಳ್ನಾಡು ಬಿಟ್ಟರು. ಅಲ್ಲಿ ಹೋಗ್ತಾ ಇನ್ನೊಂದು ತಮಿಳ್ನಾಡು ಚೆಕ್ ಪೋಸ್ಟ್ ಬಂತು, ಅಲ್ಲಿ ನಮ್ಮನ್ನು ಬಿಡಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಇಲ್ಲಿ ಯಾವುದೊಂದು ಬಸ್ ಬಿದ್ದೋಗಿತ್ತು, ಅದಕ್ಕೋಸ್ಕರ ಕೋರ್ಟ್ ಆರ್ಡ್ರ್ ಆಗಿದೆ, ಮೇ 30ನೇ ತಾರೀಕುವರೆಗೂ ಈ ರೋಡು ಒಳಗೆ ಬಿಡೋದಿಲ್ಲ, ನೀವು ಸುತ್ತಾಕೊಂಡು ಹೋಗ್ಬೇಕು ಅಂತ 67 ಕಿಲೋಮೀಟ್ರ್ ನಾವು ಮತ್ತೆ ಸುತ್ತಾಕೊಂಬರ್ಬೇಕು. ಅಂದರೆ ರೆಗ್ಯುಲರ್ ಊಟಿ ರೂಟ್ ಅದು. ಸೊ ಅಲ್ಲಿಂದ 15 ಕಿಲೋಮೀಟ್ರ್, ಹೆಚ್ಚು ಕಮ್ಮಿ 15 ಕಿಲೋಮೀಟ್ರ್ ವಾಪಸ್ ಬಂದು ಅಲ್ಲಿಂದ ನಾವು ಬಂದಿದ್ದಾಯಿತು. ಸೊ ಗುಡ್ಲೂರು ಮೇಲೆ ಬಂದಿದ್ದಾಯಿತು. ಹೆಚ್ಚು ಕಮ್ಮಿ ನಮಗೆ 80 ಕಿಲೋಮೀಟ್ರು ಎಕ್ಸ್ಟ್ರಾ ಆಗೋಯ್ತು. 80 ಕಿಲೋಮೀಟ್ರ್ ಇನ್ನೂ ನಾವು ನಮ್ಮ ಇದು ರೆಸಾರ್ಟಿಗಿನ್ನ ರೀಚ್ ಆಗಿಲ್ಲ. ಸೊ ದಾರಿಲಿ ಒಂದು ಯಾವುದೋ ಒಳ್ಳೆ ಶೂಟಿಂಗ್ ಲೊಕೇಶನ್ ಇದೆ, ಸರಿ ನೋಡ್ಕೊಂಬಿಡೋಣ, ಅದೊಂಥರ ಆಗಲಿ. ಯಾಕಂದರೆ ಇಲ್ಲಿಂದ ನಾವು ಹೋಗಿ ಲೇಕ್ ಹೋಗಿ ಅಲ್ಲಿಂದ ಬೊಟಾನಿಕಲ್ಲು ಆಗಲ್ಲ, ಮಳೆನೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ಸೊ ಅದಕ್ಕೆ ಇದೊಂದು ಇಲ್ಲಿ ನೋಡೋಣ, ಚಾರ್ಜಿಂಗು ಮಾಡಿಸ್ಬೇಕು ನೋಡಿ. ನಾನು ಹೇಳಿ ಅದಕ್ಕೋಸ್ಕರ ಎಸ್ಪೆಷಲಿ ಘಾಟ್ ಸೆಕ್ಷನ್ ಹೋಗ್ಬೇಕಾದ್ರೆ ಚಾರ್ಜಿಂಗ್ ಮಾಡಿಸ್ಕೊಂಬಿಡ್ಬೇಕು ನಾವು. ಇರಲಿ ಬಿಡು ಸಾಲತ್ತೆ ಅನ್ನೋದು ಆಗಲ್ಲ, ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಅಪ್ಪಿದೆ. ಸೊ ಹೇಳೋಕ್ಕಲ್ಲ, ಗಾಡೀಲಿ ಮಧ್ಯ ರೋಡಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು, ಮತ್ತು ನಾವು ಸುತ್ತಾಕೊಂಡು ಹೋಗಬೇಕಾಗತ್ತೆ. ಸೊ ಆಲ್ವೇಸ್ ನಾವು ಫುಲ್ ಚಾರ್ಜ್ ಎಲ್ಲಿ ಸಿಗುತ್ತೆ ಅಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಈಗ ನೋಡಿ, ನಾನು ಚಾರ್ಜ್ ಮಾಡಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗಿರೋದು. ಸೊ ಅದಕ್ಕೋಸ್ಕರ ಮೈಸೂರಲ್ಲಿ ನಾನು ಫುಲ್ ಚಾರ್ಜ್ ಮಾಡಿದ್ದೆ. ಸೊ ದಟ್ ನನಗೆ ಸೇಫ್ ಆಯಿತು. ಇಲ್ಲಿಂದ ನಾನು ರೆಸಾರ್ಟ್ಗೆ ಹೋಗ್ಬೋದು, ಅಲ್ಲಿಂದ ಚಾರ್ಜಿಂಗ್ ಸ್ಟೇಷನ್ಸ್ ಹೋಗೋವರೆಗೂ ಇದೆ. ಸೊ ಬನ್ನಿ, ಇದೊಂದು ಲೊಕೇಶನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆನ್ ದ ವೇ ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಇದೆ ನಮ್ಮ ಲೊಕೇಶನ್, ಅಂದರೆ ಊಟಿ. ಅದು ನಮ್ಮ ರೆಸಾರ್ಟು ಜೆಮ್ ಸ್ಟೇ ಅಂಥೇಳಿ. ಸೊ ಬನ್ನಿ, ಇದು ಲೊಕೇಶನ್ ನೋಡುವ. ನೋಡಿ ಜಾಗ ಬಂದು ವೆನ್ಲಾಕ್ ಡೌನ್ಸ್ ನೇಚರ್ ಟ್ರಯಲ್ ಅಂತ. ಅಂದರೆ ಈ ಪೆಹಲ್ಗಾಮಲ್ಲಿ ಇತ್ತಲ್ಲ, ಆ ಥರ ಫೀಲ್ ಕೊಡತ್ತಿದ್ದು. ಸೊ ಎಂಟ್ರಿ ಟಿಕೆಟು 40 ರೂಪೀಸ್ ಇದೆ ಒಬ್ಬರಿಗೆ, ಮಕ್ಕಳಿಗೆ 20 ರೂಪಾಯಿ. ಸೊ ನೋಡಿ ಜಾಮ್ ನೋಡಿ, ಮಳೆ ಬೇರೆ ಬರ್ತಾಯಿದೆ, ಕಾಲು ಬೇರೆ ಜಾರ್ತಾ ಇದೆ. ಅಲ್ಲಿ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದೀವಿ. ಅಲ್ಲೂ ಗಾಡಿ ಹತ್ತಕ್ಕೆ ಫ್ರಂಟ್ ವೀಲ್ ತಿರುಗ್ತಾ ಇದೆ, ತುಂಬ ಸ್ಕಿಡ್ ಆಗ್ತಾಯಿದೆ. ನೋಡಿ ಕುದುರೆ ಮೇಲೆ ಹೋಗೋದು, ಕುದುರೆನೂ ಇದ್ದಾವೆ ಇಲ್ಲಿ, ಹಾರ್ಸ್ ರೈಡು ಇದೆ. ಸೊ ಟಿಕೆಟ್ ತೊಗೊಂಡು ಸೊ ಅಲ್ಲಿ ಮೇಲೆ ಹೋಗ್ಬೇಕು. ಸೊ ಮೇಲೆ ಹೋಗಿ ಅಲ್ಲಿಂದ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗುವ. ಚೆನ್ನಾಗಿದೆ, ನಾನು ಹೇಳಿದ್ನಲ್ಲ, ಮಿನಿ ಪೆಹಲ್ಗಾಮ್ ನೆನಪಾಗತ್ತೆ, ಆ ಥರ ಇದೆ ಲೊಕೇಶನ್ನು. ಆಮೇಲೆ ಏನಾಗಿದೆ, ಮಳೆ ಬೇರೆ ಬಂದಿದೆ, ಅದರಿಂದ ತುಂಬ ಸ್ಲಿಪ್ಪರಿ ಇದೆ. ಇದೊಂದು ಕಾಲು ಜಾರುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ಬ್ಯೂಟಿಫುಲ್, ನೈಸ್ ಲೊಕೇಶನ್. ಬನ್ನಿ ಇನ್ನೂ ಸ್ವಲ್ಪ ಮೇಲೆ ಹೋಗೋಣ. ಗೈಸ್, ರೂಮಿಗೆ ಬಂದ್ವಿ. ನೀವು ನೋಡಿದ್ರಲ್ಲ ಬಂಡೀಪುರ ಜರ್ನಿ, ಜಿಂಕೆಗಳು, ನವಿಲು, ಬೈಸನ್ನು, ಆನೆಯನ್ಸ್ ಕಾಣಿಸ್ಲಿಲ್ಲ, ಅಷ್ಟು ಸಿಕ್ಕಿದ್ದು. ಸೊ ಅದು ಬಂದು ನಾವು ಹೇಳಿದ್ನಲ್ಲ ಚೆಕ್ ಪೋಸ್ಟಲ್ಲಿ ಏನಾಯಿತು ಅಂತ ಹೇಳಿದೆ. ಸೊ 80 ಕಿಲೋಮೀಟ್ರ್ ಮತ್ತೆ ಸುತ್ತಾಕೊಂಡ್ವಿ. ಸೊ ಇವತ್ತಿಂದು ಡೇ ನಮಗೆ ಅಪ್ಸೆಟ್ ಆಯಿತು, ಯಾಕಂದರೆ ನಾವು ಇಲ್ಲಿ ಬಂದು ಲೇಕ್ ನೋಡಿಕೊಂಡು ಬೊಟಾನಿಕಲ್ ನೋಡೋಣ ಅಂತ ಇತ್ತು, ಅದಾಗಲಿಲ್ಲ. ಸೊ ಅದಕ್ಕೆ ಬರ್ತಾ ನಿಮಗೆ ಸೀನ್ರಿ ಎಲ್ಲ ತೋರಿಸ್ಕೊಂಡು ಗ್ಯಾಪಲ್ಲಿ ಅದೊಂದು ಶೂಟಿಂಗ್ ಸ್ಪಾಟ್ ಅಂತ ನೀವೆಲ್ಲ ನೋಡಿದ್ರಿ, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ತೋರಿಸ್ಕೊಂಡು ಈಗ ರೂಮಿಗೆ ಬಂದ್ವಿ. ಸೊ ಇನ್ನೇನು ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಈಗಲೇ ರೆಸ್ಟ್ ತೊಗೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಇಲ್ಲಿಂದ ಕುನ್ನೂರು ಹೋಗ್ತಾಯಿದ್ವಿ. ಸೊ ಕುನ್ನೂರದೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಏನಾಗಿದೆ, ಸೀಸನ್ ಬಂದಿದ್ದೀವಿ, ಅದಕ್ಕೆ ರೂಮ್ಸು ಎಲ್ಲ ಕಡೆ ಫುಲ್ಲು. ಸೊ ಅಂತ ಹೇಳ್ಕೊಳ್ಳೋಂಗೇನಿಲ್ಲ, ರೂಮ್ ಇದು ಒಂದು ರೆಸಾರ್ಟ್ ಥರನೇ ಇದೆ, ಒಂದಿಷ್ಟು ರೂಮ್ಸ್ ಇದೆ. ಅದು ಬಿಟ್ಟರೆ
ನಥಿಂಗ್ ಮಚ್ ಅಬೌಟ್ ದ ರೂಮ್. ಸೊ ಈಗ ರೆಸ್ಟ್ ಮಾಡಿಬಿಟ್ಟು ಟುಮಾರೋ ಮಾರ್ನಿಂಗ್ ವಿಲ್ ಗೆಟ್ ಬ್ಯಾಕ್ ಟು ಯು.